देवीं सरस्वतीं व्यासं ततो जयमुदीरये। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे समग्रममरासुरसिद्धवन्द्यम् देवं नारायणं नत्वा सर्वदोषविवर्जितम् परिपूर्णं गुरूंष्टान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीतार्थपर्यमुच्यते। स्वस्तिस्तु सतां हरिः ओम्। नारायण ಗೀತಾ ಭಾಷ್ಯ ತಾತ್ಪರ್ಯದ ಮಾತುಗಳನ್ನು ನಾವು ನೋಡ್ತಾ ನಾರಾಯಣ ಆ ದೇವತೆಗಳ ಅಂತರವನ್ನ ನಾವು ನೋಡ್ತಾ ಇದ್ವಿ. ಯಾವ ಯಾವ ದೇವತೆಗಳು ಯಾವ ಯಾವ ಸ್ತರದಲ್ಲಿ ನಿಂತು ಕಾರ್ಯಭಾರವನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದರಲ್ಲಿ ಬುದ್ಧಿ ಸಂಬಂಧಪಟ್ಟ ದೇವತೆಗಳು, ಸಿದ್ಧಿಗೆ ಸಂಬಂಧಪಟ್ಟ ದೇವತೆಗಳು, ಹೀಗೆ ಒಂದೊಂದು ಪರಮಾತ್ಮನಿಂದ ಹಿಡಿದು ಉಳಿದ ಅನೇಕ ದೇವತೆಗಳ ವೈವಿಧ್ಯವನ್ನ ಅದು ನಿರೂಪಣೆ ಮಾಡ್ತಾ ಅಗ್ನಿ ಅನ್ನೋದು ದೇವತೆಗಳಲ್ಲಿ ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ ಅಂತ ಬಹಳ ಪ್ರಮುಖವಾದ ಒಂದು ಮಾತನ್ನ ಶಾಸ್ತ್ರಕಾರರು ಎಲ್ಲ ಕಡೆ ಹೇಳ್ತಾರೆ. ಅಂದ್ರೆ ಎಲ್ಲ ದೇವತೆಗಳ ನಡುವೆ ಪರಮಾತ್ಮ ಅತ್ಯಂತ ವಿಶಿಷ್ಟವಾದ ಸ್ಥಾನದಲ್ಲಿ ಹೇಗಿದ್ದಾನೋ ಹಾಗೇನೆ ಅಗ್ನಿಯು ಕೂಡ ತತ್ವ ದೇವತಾ ಸನ್ನಿಧಾನದಲ್ಲಿ ಅತ್ಯಂತ ಕಿರಿಯನಾಗಿದ್ದಾನೆ ಅಂತ. ಮುಖ್ಯವಾಯು, ಸರಸ್ವತಿ, ಶ್ರೀ ಈ ಮೊದಲಾದ ಎಲ್ಲ ದೇವತೆಗಳು ಕೂಡ ಸಾ ವಿಷ್ಣೋ ವಾಯೋ ಪತ್ನಿತ್ವೇವಂ ಧೃತಿರ್ಮತ, ವಾಯುವಿನ ಮಡದಿಯಾದ ಭಾರತಿ ಧೃತಿ ಅನ್ನುವ ಸ್ಥಾನದಿಂದ ಹೇಳಲ್ಪಡ್ತಾಳೆ. ಅಂದ್ರೆ ಪಂಚಭೂತಗಳಿಗೆ ಸಂಬಂಧಪಟ್ಟ ಹಾಗೆ ಪಂಚಭೂತದ ನಿಯಾಮಕ ದೇವತೆಗಳು ಕೆಲವರು ಅದೇ ಹೆಸರಿನಿಂದಲೇ ಗೊತ್ತಾಗುತ್ತೆ, ಅಗ್ನಿ, ಪೃಥ್ವಿ ಇತ್ಯಾದಿ. ಆಕಾಶ, ಆಮೇಲೆ ಜಲ, ಇದು ಅದರ ದೇವತೆಗಳ ಹೆಸರನ್ನ ಹೇಳಬೇಕಾಯ್ತು ಅಂತ ನಾವು ನೋಡಿದ್ವಿ. ಆದ್ರೆ ಎಲ್ಲ ದೇವತೆಗಳಿಗೂ ಕೂಡ ಅವರದ್ದೇ ಆದ ಒಂದು ವಿಶಿಷ್ಟವಾದ ಸ್ಥಾನದಲ್ಲಿ ಇದ್ದು ಕಾರ್ಯಭಾರವನ್ನ ನಡೆಸ್ತಾರೆ ಅನ್ನೋದನ್ನು ನಾವು ಗಮನಿಸಿ ಈ ಅಂಶಗಳನ್ನ ನೋಡ್ತಾ ಇದ್ವಿ. ಕೆಳಗಿನಿಂದ 4ನೇ ಲೈನಲ್ಲಿದೆ, ಶ್ರೀಶೇಚ್ಛ ಚೈವ ಸಾ ವಾಯೋ ಪತ್ನಿತ್ವೇವಂ ಧೃತಿರ್ಮತ ಇಚ್ಛಾದಾನಾತ್ತು ಸೈವೇಚ್ಛ ಸ್ಥಾನಭೇದಾತ್ತು ದೇವತಾ. ದೇವತೆಗಳು ಶ್ರೀ ಹಿಂದೆ ಹೇಳಿದ್ದು ವಾಯುವಿನ ಮಡದಿ, ಸರಸ್ವತಿ ಮತ್ತು ಲಕ್ಷ್ಮಿ, ಇವರೆಲ್ಲರೂ ಕೂಡ
ಧೃತಿ ಅಂದ್ರೆ ಒಂದು ನಿಶ್ಚಯವಾದ ನಿರ್ಧಾರವನ್ನು ಕೈಗೊಳ್ಳುವಲ್ಲಿ ಶಕ್ತಿಯನ್ನ ತುಂಬುವಂಥವ್ರು. ವಾಯೋ ಪತ್ನಿ ದ್ವೇವ ಧೃತಿ. ಇಚ್ಛಾದಾನತ್ತು ಸೈವೇಚ್ಛ. ಜೀವನದಲ್ಲಿರುವಂತಹ ಸಹಜ ಸ್ವಭಾವಕ್ಕೆ ಅನುಗುಣವಾದ ಇಚ್ಛೆಯನ್ನು ದೃಢಪಡಿಸುವುದೇ. ಇಚ್ಛೆಯನ್ನು ಯಾರು ಹೊರಗಿನಿಂದ ತರಲಿಕ್ಕಾಗಲ್ಲ. ಜೀವನದಲ್ಲಿ ಅದು ಇದ್ರೆ ಮಾತ್ರ ಅದನ್ನ ವ್ಯಕ್ತಪಡಿಸ್ಲಿಕ್ಕಾಗತ್ತೆ. ಸ್ಥಾನಭೇದಾತ್ತು ದೇವತಾ. ಅನೇಕ ರೀತಿಯ ಇಚ್ಛೆಗಳಿರ್ತವೆ. ಅಂದ್ರೆ ಈಗ ಯಜ್ಞಯಾಗಾದಿಗಳನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅದಕ್ಕೆ ಸಂಬಂಧಪಟ್ಟ ದೇವತೆಗಳಿರ್ತಾರೆ. ಪಂಚರಾತ್ರಾದಿಗಳನ್ನ ಹೆಚ್ಚು ಗಮನಿಸಬೇಕು ಅಂತಿದ್ದಾಗ, ಅಥವಾ ಲೋಕದ ವಿದ್ಯೆಯನ್ನ ಹೆಚ್ಚು ಅನುಷ್ಠಾನಕ್ಕೆ ತರಬೇಕು ಅಂತಿದ್ದಾಗ, ಹೀಗೆ ಎಲ್ಲಾ ತರದ ಬಯಕೆಗಳಿಗೆ ಸಂಬಂಧಪಟ್ಟಂತೆ ದೇವತೆಗಳು ಕೂಡ ಪೃಥಕ್ ಪೃಥಕ್ ಚ ಕಲ್ಪ ಅಂತೆ. ಕಲ್ಪದ ಕೊನೆಯಲ್ಲಿ ಪ್ರತ್ಯೇಕವಾಗಿ ಅವರವರ ಕಾರ್ಯಭಾರಗಳನ್ನ ನಡೆಸ್ತಾರೆ ಅನ್ನೋದನ್ನ ಹೇಳ್ತಾ ಪೃಥಕ್ ಪೃಥಕ್ ಕಲ್ಪ ಕಥ್ಯಂತೆ ಲಕ್ಷ್ಮ್ಯಾದ್ಯಾಹ ಉದಿತಾ ಅಪಿ. ಲಕ್ಷ್ಮಿ ಮೊದಲಾದ ದೇವತೆಗಳನ್ನ ಎಲ್ಲದನ್ನೂ, ಈಗ ಮನಸ್ಸಿಗೆ ದೇವತೆ ಅನಿರುದ್ಧನನ್ನು ಹೇಳ್ತಾರೆ, ಪ್ರದ್ಯುಮ್ನನ್ನು ಹೇಳ್ತಾರೆ, ಚಂದ್ರನನ್ನು ಹೇಳ್ತಾರೆ, ಕಾಮನನ್ನು ಹೇಳ್ತಾರೆ, ರುದ್ರನನ್ನು ಹೇಳ್ತಾರೆ, ಚತುರ್ಮುಖನನ್ನು ಹೇಳ್ತಾರೆ, ಪ್ರಾಣದೇವನನ್ನು ಹೇಳ್ತಾರೆ, ಎಲ್ಲರನ್ನೂ ಹೇಳ್ತಾರೆ. ಆದ್ರೆ ಎಲ್ಲರೂ ಸುಮ್ಮನೆ ಒಂದೇ ವಿಷಯದ ಮೇಲೆ ಅಧಿಕಾರ ಚಲಾಯಿಸುವುದಲ್ಲ. ಮೇಲಿನ ದೇವತೆಗಳಿಗೆ ವ್ಯಾಪ್ತಿ ದೊಡ್ಡದಿರುತ್ತೆ, ಕೆಳಗಿನ ದೇವತೆಗಳಿಗಾಗುವಾಗ ವಿಷಯವನ್ನ ಅವರು ನಿಯಮಿಸುವಂತಹ ವ್ಯವಸ್ಥೆಯಲ್ಲಿ ಇರ್ತಾರೆ. ಹಾಗಾಗಿ ಅದು ಕೇವಲ ಶಾಬ್ದಿಕವಾಗಿ ಇಲ್ಲಿ ಬೇಕು ಇಲ್ಲಿ ಬೇಡ ಅಂತ ವಿವರಿಸುವುದಲ್ಲ. ಎಲ್ಲದಕ್ಕೂ ಒಂದು ಸ್ಥಾನ ಇರುತ್ತೆ. ತತ್ ಪ್ರಯುಕ್ತವಾದಂತಹ ಜವಾಬ್ದಾರಿಯನ್ನ ಅವರು ನಿರ್ವಹಿಸ್ತಾ ಇರ್ತಾರೆ ಅಂತ ಅನ್ನೋದನ್ನ ನಾವು ಗಮನಿಸಿದ್ರೆ, ಸ ಏವ ಚ ಸರ್ವೇಷು ಅಂತರ್ಯಾಮಿ. ಪೃಥಕ್ ಪೃಥಕ್ ಕಥ್ಯಂತೆ ಲಕ್ಷ್ಮ್ಯಾದ್ಯ ಉದಿತಾ ಅಪಿ ದುಃಖದ್ವೇಷೋ ಕಲಿಶ್ಚೈವ ದ್ವಾಪರೋ ಬ್ರಹ್ಮಣ ಸುತೌ. ದುಃಖದ್ವೇಷವು, ದುಃಖ ಮತ್ತು ದ್ವೇಷಗಳಿಗೆ ಕಾರಣರಾದ ಕಲಿ ಮತ್ತು ದ್ವಾಪರ, ಇವರಿಬ್ರು ಕೂಡ ಬ್ರಹ್ಮಣ ಸುತವು. ಇವರು ಮತ್ತೆ ಚತುರ್ಮುಖನ ಮಕ್ಕಳೇ ಇವರಿಬ್ರು ಕೂಡ. ಇವ್ರು ಯಾರು ಹಿಂದೆ ಮುಂದೆ ಇಲ್ಲದವರು, ಗತಿಗೋತ್ರ ಇಲ್ಲದವರಲ್ಲ. ಅವರು ಸ್ವತಃ ಚತುರ್ಮುಖನ ಶರೀರದಿಂದಲೇ ಹೊರಕ್ಕೆ ಬಂದವರು. ನಾವು ಅನ್ಕೋಬಹುದು, ಅಲ್ಲ ನಾವು ಎಲ್ಲ ಬ್ರಹ್ಮನ ಮಕ್ಕಳೆಲ್ಲ ಉತ್ತಮರೇ ಆಗಿರ್ತಾರೆ ಅಂತ ಅನ್ಕೊಂಡ್ವಿ. ಯಾಕೆ ಹಾಗ ಅನ್ಕೊಳ್ಬೇಕು? ಸೃಷ್ಟಿ ಮಾಡುವಾಗ ಕೆಟ್ಟ ಬೀಜದ ಅಭಿವ್ಯಕ್ತಿಗೆ ಕಾರಣವಾಗುವ ಶಕ್ತಿಯನ್ನು ಅವರೇ ಕೊಡ್ಬೇಕು. ಯಾಕಂದ್ರೆ ದೇವತೆಗಳಿಗೆ ಒಳ್ಳೇದು ಕೆಟ್ಟದು, ತನಗೆ ಹೆಸರು ಕೆಡುತ್ತೆ, ಇದು ನನಗೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ, ನನ್ನ ಮರ್ಯಾದೆ ಹೋಗುತ್ತೆ, ಇದೆಲ್ಲ ಯೋಚನೆ ಇಲ್ಲ. ಅವ್ರು ಮಾಡ್ತಾ ಇರೋ ಕೆಲಸ ದೈವ ಸಂಕಲ್ಪಕ್ಕೆ ಅನುಗುಣವಾಗಿ ಜಗತ್ತಿನ ಸೃಷ್ಟಿಯ ನಿಯಮಕ್ಕೆ ಬದ್ಧರಾಗಿ. ಹಾಗಾಗಿ ದುಃಖದ್ವೇಷಕ್ಕೆ ಅಭಿಮಾನಿಗಳಾದ ಕಲಿ ಮತ್ತು ದ್ವಾಪರಗಳನ್ನು ಕೂಡ ಅವರು ಸೃಷ್ಟಿ ಮಾಡಿದ್ದು
ತಮ್ಗೆ ವ್ಯಕ್ತಿಗತವಾಗಿ ಯಾವುದೇ ಲಾಭ ಇದೆ ಅಂತಾಗಲಿ ಅಥವಾ ನಷ್ಟ ಆಗುತ್ತೆ ಅನ್ನೋ ಭಯದಿಂದ ಹಿಂದೆ ಸರಿಯದೆ ಜವಾಬ್ದಾರಿ ಅನ್ನೋ ದೃಷ್ಟಿಯಿಂದ ಆ ಕಾರ್ಯವನ್ನ ಮಾಡಿರುವಂಥದ್ದು. ಪ್ರವರ ಪ್ರವರಾ ಪ್ರವರಾವಸುರಾಣಾಂತೌ ಸಂಘಾತಶ್ಚೇತನ ಪರೇ ಪ್ರವರೌ ಅಸುರಾಣಾಂ ತೌ, ಅಸುರರಲ್ಲಿ ತೌ ಪ್ರವರೌ ಅಂದ್ರೆ ಶ್ರೇಷ್ಠರು. ಅವರಲ್ಲೂ ಏರಿಳಿತಗಳಿವೆಯೋ, ಹೈರಾರ್ಕಿಗಳಿವೆಯೋ, ಅಂದ್ರೆ ದೊಡ್ಡ ಸ್ಥಾನ, ಚಿಕ್ಕ ಸ್ಥಾನ, ಮಹಾ ಮರ್ಯಾದೆ, ಅವರು ಹೆಚ್ಚು ಭಗವದ್ಗೀತೆಯನ್ನು ಸುಡುವವರು ಅಂತಾದಾಗ ಹೆಚ್ಚು ಅವರಿಗೆ BDA ಸೈಟ್ಗಳು ಸಿಗ್ತಾವಲ್ಲ, ಹಾಗೆ ಇಲ್ಲೂ ಕೂಡ ಹೆಚ್ಚು ಅನ್ಯಾಯ ಮಾಡಿದವರಲ್ಲಿ, ಹೆಚ್ಚು ಅನ್ಯಾಯದ ಪ್ರವೃತ್ತಿಗಳನ್ನು ತೋರಿಸಿದವರಲ್ಲಿ ದೊಡ್ಡಸ್ತಿಕೆ ಜಾಸ್ತಿನ ಅಂದ್ರೆ ಹೌದು. ಪ್ರವರವು ಅಸುರಾಣ ಅಂತವು, ಅಸುರರಲ್ಲಿ ಅವರು ಪ್ರವರರು. ಅವರಷ್ಟು ಎತ್ತರದಲ್ಲಿರುವವರು ಇನ್ನೊಬ್ರು ಇಲ್ಲ. ಯಾಕೆಂದ್ರೆ ಕಲಿ ಮತ್ತು ದ್ವಾಪರ ಈ ಇಬ್ರು ವ್ಯಕ್ತಿಗಳು, ಕಲಿಯುಗ ಮತ್ತು ದ್ವಾಪರ ಯುಗದ ಅಭಿಮಾನ ದೇವತೆಗಳು ಅನ್ನೋದರ ಜೊತೆಗೆ ಅವರು ವ್ಯಾಪಿಸುವ ರೀತಿ ಅತ್ಯಂತ ಅದ್ಭುತ. ನೀವು ಮಹಾಭಾರತದಲ್ಲಿ ಗಮನಿಸಿದ್ರೆ ಯಾವುದನ್ನ ಅವರು ಲೋಕದಲ್ಲಿ ಅಧರ್ಮ ಅಂತ ಹೇಳಿದ್ರು, ಅದನ್ನ ಧರ್ಮದ ಕವಚವನ್ನ ತೊಟ್ಟು ಮಾಡುವುದಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ಅಧರ್ಮ ಅಂತ ತಿಳಿಸ್ಲಿಕ್ಕೆ ಬೇಕಾದ ಧರ್ಮದ ಮೂರ್ತಿಯೇ ಅಲ್ಲಿ ಇತ್ತು, ಆದ್ರಿಂದ ಅವ್ಯವಸ್ಥೆ ಆಗಿಲ್ಲ. ಆದ್ರೆ ಮೇಲ್ನೋಟಕ್ಕೆ ನೋಡುವಾಗ ದುರ್ಯೋಧನನ ಹತ್ರ ಎಲ್ಲದಕ್ಕೂ ಲಾಜಿಕ್ ಇದೆ. ನೀವು ಯಾರು ಕೂಡ ಸರಿ ಇಲ್ಲ, ನೀವ್ ಹೇಗೆ ರಾಜ್ಯಭಾರ ಮಾಡ್ತೀರಿ, ನಿಮ್ಗೆ ಹುಟ್ಟಿನ ಹಿನ್ನೆಲೆಯಲ್ಲೇ ಸಿಕ್ಕಾಪಟ್ಟೆ ತಪ್ಪು ಸ್ವರೂಪ ಇದೆ, ನಮ್ಮ ಎಲ್ಲರಂತೆ ನೀವು ಹುಟ್ಟಿದವರೇ ಅಲ್ಲ, ನೀವು ಹುಟ್ಟಿದ್ದು ಹೌದು ಅಲ್ಲೋ ಅಂತಾನೆ ನಮ್ಗೆ ಡೌಟ್ ಇದೆ ಅಂತೆಲ್ಲ ಅವರನ್ನ ಮಾತನಾಡಿಸಿ ಅವರ ಅಸ್ತಿತ್ವವನ್ನೇ ಅಲ್ಲಗಳೆಯುವ ಹಾಗೆ ಮಾಡಿ, ಅವನು ಯಾರು ಶಿಶುಪಾಲ, ಅವನೊಂದು ರೀತಿಯಲ್ಲಿ ಕೃಷ್ಣ ಮಾಡಿದ್ದೇ ಅನ್ಯಾಯ, ಕೃಷ್ಣನಿಗೆ ನಿಜವಾಗಿಯೂ ಯಾವ ವಿಷಯದಲ್ಲೂ ಕೂಡ ಸರಿಯಾದ ಗೌರವ ಸಿಗಬೇಕಾದ ಕೆಲಸಗಳನ್ನು ಅವನು ಮಾಡಿಯೇ ಇಲ್ಲ, ಅವನು ಮಹಾ ಅನ್ಯಾಯಕಾರಿ ಅನ್ನುವ ರೀತಿಯಲ್ಲೆಲ್ಲ ಸಭಾ ಮರ್ಯಾದೆಯಲ್ಲಿ ತನ್ನ ಅವಸ್ಥೆಯನ್ನ ಮೀರಿ ಮಾತಾಡ್ತಾನೆ. ಅಂದ್ರೆ ಇದೆಲ್ಲವೂ ಕೂಡ ನಿಜವಾದ ವ್ಯಕ್ತಿತ್ವವನ್ನ ನಾಶಪಡಿಸುವಂಥದ್ದು. ಆದ್ರೆ ಲೋಕದಲ್ಲಿ ಜನರಿಗೆ ನೋಡುವಾಗ ಹೌದು ಇವರೇ ಹೇಳಿದ್ ಕರೆಕ್ಟ್ ಇರ್ಬೋದಲ್ವಾ ಅಂತ ಅನ್ನಿಸುವುದಕ್ಕೆ ಕಾರಣವಾಗುವಂಥದ್ದು. ಹಾಗೆ ಬ್ರಹ್ಮನ ಮಗನಾಗಿ ಅತ್ಯಂತ ಪ್ರವರರಾಗಿ ಲೋಕದ ಚಟುವಟಿಕೆಯನ್ನೆಲ್ಲ ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರೋ ಹಾಗೆ ತಿರ್ಕೊಳ್ಳುತ್ತೆ. ಈಗ ನಾವು ಅಧರ್ಮದ ಕಾರ್ಯವನ್ನ ಧರ್ಮದ ಮುಖವಾಡ ಹೊತ್ತು ಎಷ್ಟೋ ಮಾಡುತ್ತಿರ್ತೇವೆ. ಅದು ಹಬ್ಬಗಳಿರ್ಬೋದು ಅಥವಾ ಅನೇಕ ಉಳಿದ ಆಚರಣೆಗಳಿರ್ಬೋದು. ಮತ್ತೆ ಅನಿವಾರ್ಯ, ಹೀಗೆ ಸತ್ಯವಂತರಿಗಿದು ಕಾಲವಲ್ಲ, ಧರ್ಮಕ್ಕೆ ಕೈಬಾರದೀಗ ಅಂತೆಲ್ಲ ನಾವು ದಾಸರು ಕೂಡ ಅವರ ಕಷ್ಟವನ್ನು ಹೇಳ್ಕೊಂಡ್ರೆ ನಾವು ಅದನ್ನೇ ಕೋಟ್ ಮಾಡಿ ನೋಡಿ ಅವರೇ ಹೇಳ್ಬಿಟ್ಟಿದ್ದಾರೆ, ನಾವು ಧರ್ಮ ಮಾಡದೇ ಇದ್ರೆ ಅಂತ ತಪ್ಪಲ್ಲ. ಇದು ಕಲಿಯುಗವೇ ಇರುವುದು ಹಾಗೆ. ಯಾರು ಸರಿ ಬದುಕ್ಲಿಕ್ಕೆ ಆಗಲ್ಲ, ಯಾರು ಸರಿ ಬದುಕ್ತಾ ಇಲ್ಲ. ಅದರಿಂದಾಗಿ ನಾವು ಇಷ್ಟು ಬದುಕಿರುವುದೇ ಸರಿಯಾದದ್ದಂದ ಅದ್ರ ಮೇಲೆ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ರು ಬೇಕಾದಷ್ಟು ಪುಣ್ಯ ಇದೆ ಅಂತ ಬೇರೆನೆ ನಮ್ಮ ಕಿವಿ ಕೊಡ್ತಾ ಇರುತ್ತೆ. ಆದ್ರಿಂದ ಎಲ್ಲಾ ಕಾರ್ಯಗಳನ್ನು ಕೂಡ ಅಧರ್ಮವನ್ನ ಧರ್ಮದ ಹೆಸರಿನಲ್ಲಿ ನಾವು ಮಾಡ್ತಿರ್ತೇವೆ. ಅದರಿಂದ ಅವರು ಪ್ರವರರು ಅಂದ್ರೆ ಯಾರು ತಪ್ಪು ಮಾಡಿದ್ ಗೊತ್ತಾಗುತ್ತೋ ಅವ್ರು ಅವರರು, ಯಾರು ತಪ್ಪು ಮಾಡಿದ್ ಗೊತ್ತೇ ಆಗಲ್ವೋ ಅವರು ಪ್ರವರರು. ಇವರಿಬ್ರು ಕೂಡ, ಅದರಲ್ಲೂ ಕಲಿ ಇನ್ನು ಹೆಚ್ಚಿನ, ನಾವು ದೀಪ ಹಚ್ಚಿದ್ದೇವೆ ಅಂತ ಖುಷಿ ಪಡ್ತಾ ಇರ್ತೇವೆ, ಅದರದ್ದು ಎಣ್ಣೆಯೇ ಆಗಿರುವುದಿಲ್ಲ ಸರಿಯಾದ. ಕರ್ಪೂರ ಹಚ್ಚಿದ್ದೇವೆ ಅಂತ ಖುಷಿ ಪಡ್ತಾ ಇರ್ತೇವೆ, ಅದು ಒಳ್ಳೆ ಕರ್ಪೂರವೇ ಆಗಿರಲ್ಲ. ಔಷಧ ತಗೊಳ್ತಾ ಇದ್ದೇವೆ ಅಂತ ಅನಿಸ್ತಾ ಇರುತ್ತೆ, ಆದ್ರೆ ಅದು ಕಲಬೆರಕೆ ಆಗಿರುತ್ತೆ. ನಾವು ಒಳ್ಳೆಯ ಅಗರಬತ್ತಿಯಿಂದ ದೇವರಿಗೆ
ಪರಿಮಳದ ಸೇವೆಯನ್ನು ಮಾಡ್ತಾ ಇದ್ದೇವೆ ಅಂತ ಅನ್ಕೊಳ್ತಿದ್ದು ಅದು ಪೂರ್ತಿ ರಾಸಾಯನಿಕ ಪದಾರ್ಥಗಳಿರ್ತವೆ. ನಾವು ಹಾಲು ಅಭಿಷೇಕ ಮಾಡ್ತಾ ಇರ್ತೇವೆ ಅಂತ ಅನ್ಕೊಳ್ತೇವೆ, ಅದೇನು ಹಿಟ್ಟಿನ ನೀರು ಇನ್ಯಾವುದು ವಿಚಿತ್ರವಾದ ಪದಾರ್ಥವನ್ನೇ ಹಾಲು ಅಂತ ನಾವು ತಂದು ಅಭಿಷೇಕ ಮಾಡ್ತಾ ಇರ್ತೇವೆ. ಕೊನೆಗೆ ಎಲ್ಲಿವರೆಗೆ ಅಂದ್ರೆ ಹೂ ಅಂತ ಕೊಡ್ತೇವೆ, ಅದು ಕೂಡ ಅದರಲ್ಲೂ ಪ್ಲಾಸ್ಟಿಕ್ ಸೇರ್ಕೊಂಡ್ಬಿಟ್ಟಿರುತ್ತೆ, ಅದು ಬಾಡುದೇ ಇಲ್ಲ. 8-10 ದಿವಸ ಆದ್ರೂ ಹೂ ಬಾಡದೇ ಇರುವ ಹಾಗಿನ ವ್ಯವಸ್ಥೆ ನಮ್ಮ ಬೆಳವಣಿಗೆಯನ್ನ ಹೇಗೆ ಸೂಚಿಸುತ್ತೆ? ಪ್ರವರವು ರಾಕ್ಷಸರು ಪ್ರಬಲರಾಗಿದ್ದಾರೆ. ಸಂಘಾತಃ ಚೇತನ ಪರೇ ಪರೇ ಚೇತನಾ ಸಂಘಾತಃ ಏತೈಃ ಅಭಿಮತಂ ಯಚ್ಚ ತತ್ತನ್ನಾಮ್ನಾಭಿಧೀಯತೆ ಚೇತನಾ ಚೇತನಂತು ಎತ್ತತ್ ಸರ್ವಂ ಕ್ಷೇತ್ರಮಿತೀರಿತಂ. ಇವತ್ತಿದು ಕ್ಷೇತ್ರದ ಬಗ್ಗೆ ಮಾತನಾಡುತ್ತಾ ಏನ್ ಹೇಳಿದ್ರು? ಸುಖಕ್ಕೆ ಕಾರಣರಾದವರು, ಧೃತಿಗೆ ಕಾರಣರಾದವರು, ಚೇತನಕ್ಕೆ ಕಾರಣರಾದವರು, ಹೀಗೆ ಕೆಲವು ವಿಷಯಗಳನ್ನ ನಿರೂಪಣೆ ಮಾಡ್ತಾ ಅದರಲ್ಲಿ ಧೃತಿಗೆ ಶ್ರೀಗೆ ಕಾರಣರಾದಂಥವರೆಲ್ಲ ಮುಖ್ಯವಾಯು, ಶ್ರೀ ಇವರೆಲ್ಲ. ಅದರ ಜೊತೆಗೆ ವಾಯುವಿನ ಮಡದಿಯಾದಂತಹ ಭಾರತೀ ದೇವಿ ಧೃತಿಗೆ ಕಾರಣಳಾದ್ರೆ ಇವರೇ ತತ್ತ ಸ್ಥಾನದಿಂದ ನಿಂತುಕೊಂಡು ಇಚ್ಛೆಯನ್ನು ಕೂಡ ಒಳಗೆ ಏನಿದೆಯೋ ಅದನ್ನ ಅಭಿವ್ಯಕ್ತಿ ಮಾಡೋದಕ್ಕೆ ಕಾರಣರಾಗ್ತಾರೆ. ಪ್ರತ್ಯೇಕವಾಗಿ ಅವರವರ ಒಂದೇ ಕಾರ್ಯಕ್ಕೆ ಅನೇಕ ದೇವತೆಗಳಿದ್ದಾರೆ ಅಂತ ಮನಸ್ಸಿಗೆನೆ, ಇಚ್ಛೆಗೆನೆ ಯಾರೋ ಅನೇಕ ಜನ ಇದ್ದಾರೆ ಅಂದ್ರೆ ಎಲ್ಲರೂ ಒಂದೇ ಕೆಲಸ ಕೈ ಹಾಕಿ ತಲೆ ಕೆಡಿಸಲ್ಲ. ಅವರಲ್ಲೂ ಒಂದು ವಿಭಾಗಗಳಿರ್ತಾರೆ. ನೀವು ಈ ವಿಷಯದಲ್ಲಿ ಪ್ರಚೋದನೆ ಕೊಡಿ, ನಾವು ಈ ವಿಷಯದಲ್ಲಿ ಪ್ರಚೋದನೆ ಕೊಡ್ತೇವೆ ಅಂತ. ಅಂದ್ರೆ ಭಗವಂತನ ಆದೇಶಕ್ಕೆ ತಕ್ಕಂತೆ ಅವರವರ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅದೇ ರೀತಿ ಚೇತನ ಅನ್ನೋದು ಕೂಡ ಜೀವಗಳ ರಾಶಿಗೆ, ಜೀವ ಸ್ವರೂಪಕ್ಕೆ ಈ ಕಲಿ ಮತ್ತು ದ್ವಾಪರರು ಕೂಡ ಒಂದು ಹಂತಕ್ಕೆ ಪ್ರಚೋದಿಸುವ, ಕಾಲದ ಬಲದಿಂದ ಪ್ರಚೋದಿಸುವ ಶಕ್ತಿಯನ್ನು ಅವರು ಹೊಂದಿದ್ದಾರೆ. ಅದಕ್ಕೆ ಎಷ್ಟು ಸಜ್ಜನನಾದ್ರೂ ಕೂಡ ಅವನಲ್ಲೂ ಕೂಡ ಕೆಲವು ಅಂದ್ರೆ ಅದು ಬಿಚ್ಚಿಕೊಂಡು ಹೋಗುವಂಥದ್ದು, ಜಾರಿ ಕಳಚುವಂಥದ್ದು. ಆದ್ರೆ ಅನೇಕ ಬಾರಿ ತಾನಾಗಿ ಕಾಲದ ವ್ಯವಹಾರ ಅವರಲ್ಲೂ ಕೂಡ ಲೋಪದೋಷಗಳನ್ನು ಎತ್ತಿ ಹಿಡಿಯುವಂತೆ ಮಾಡುತ್ತೆ. ಯಾರು ಯಾವ ಇಂದ್ರಿಯಗಳಲ್ಲಿ ನಿಂತು ಏನು ಕಾರ್ಯಗಳನ್ನು ಮಾಡ್ತಾರೋ ಅವರಿಗೆ ಆಯಾ ಇಂದ್ರಿಯಗಳ ಹೆಸರು ಅಥವಾ ಕಾರ್ಯದ ಹೆಸರು ಬರುತ್ತೆ. ಏತೈರಭಿಮತಂ ಯಚ್ಚ ತತ್ತನ್ನಾಮ್ನ ಅಭಿಧೀಯತೆ. ಅವರಿಗೆ ಯಾವುದು, ಈಗ ಯಾರೊಬ್ಬ ತುಂಬಾ ಬೆಣ್ಣೆ ಇಷ್ಟಪಡ್ತಾ ಇದ್ರೆ ಅವನಿಗೆ ಹೆಸರೇ ಬೆಣ್ಣೆ ಗೋವಿಂದ ಅಂತ. ಯಾರೋ ಒಬ್ಬ ತುಂಬಾ ಇಷ್ಟಪಟ್ಟು ಜಿಲೇಬಿ ಸಂಗ್ರಹಿಸ್ಕೊಂಡು ತರ್ತಿದ್ದ, ಎಲ್ಲಿಗೋದ್ರು ಜಿಲೇಬಿ ತಗೊಂಬರೋನು, ನನ್ನ ಹೆಸರು ಜಿಲೇಬಿ ಅಂತಾನೆ ಆಗೋಯ್ತು. ಹೀಗೆ ಲೋಕದಲ್ಲಿ ಕೆಲವರು ಪಿಗ್ಮಿ ಮಾಡ್ತಿರ್ತಾರೆ, ಅವರು ಪಿಗ್ಮಿ ಅಂತಾನೆ ಹೆಸರಿರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ. ಚೇತನಂ ತ್ವೇತತ್ ಸರ್ವಂ ಕ್ಷೇತ್ರಮಿತೀರಿತಂ. ಚೇತನ ಸ್ವರೂಪವಾದಂತಹ ಪ್ರಪಂಚ, ಅಚೇತನ ಸ್ವರೂಪವಾದಂತಹ ಪ್ರಪಂಚ ಎಲ್ಲವೂ ಸೇರಿ ಚೇತನಗಳ ಸಮಸ್ತ ಗುಂಪನ್ನ ಗಮನದಲ್ಲಿಟ್ಟುಕೊಂಡು ಕ್ಷೇತ್ರ ಅಂದ್ರೆ ಹಿಂದೆ ಹೇಳಿದ್ರಲ್ವಾ, ಕ್ಷೇತ್ರಜ್ಞ ಸಂಯೋಗಾತ್. ಕ್ಷೇತ್ರ ಅಂದ್ರೆ ಜಡ, ಕ್ಷೇತ್ರಜ್ಞ ಅಂದ್ರೆ ಚೇತನ. ಇನ್ನು ಸೂಕ್ಷ್ಮಕ್ಕೆ ಹೋದ್ರೆ ಕ್ಷೇತ್ರ ಅಂತಂದ್ರೆ ಈಗ ಹೇಳಿದ ಈ ವಾಯು, ಬ್ರಹ್ಮ, ಲಕ್ಷ್ಮಿ, ಸರಸ್ವತಿ, ಭಾರತಿ, ಇಂದ್ರ, ಶಚಿ ಮೊದಲಾದ ಎಲ್ಲ ದೇವತೆಗಳ ರಾಶಿಯನ್ನು ಒಂದೊಂದು ಸ್ಥಾನದಲ್ಲಿ ತುಂಬಿ ಹೇಳಿದ್ರಲ್ಲ, ಅದೆಲ್ಲ ಕ್ಷೇತ್ರ. ಇದನ್ನೇ ಇಷ್ಟೊತ್ತು ಬಿಡಿಸಿ ಹೇಳಿದ್ದು. ಕ್ಷಿತಿರೇತದ್ ಭಗವತೋ ಯದತ ಕ್ಷೇತ್ರಮೀರ್ಯತೆ. ಮುಂದಿನ ಪುಟದ ಕೆಳಭಾಗದಲ್ಲಿದೆ. ಕ್ಷಿತಿರೇತತ್ ಭಗವತಃ. ಕ್ಷಿತಿ ಅಂದ್ರೆ ಮನೆ. ಏತತ್ ಭಗವತಃ ಕ್ಷಿತಿ ಅತಃ ಕ್ಷೇತ್ರಮೀರ್ಯತೆ. ಅವನಿಗೆ ವಾಸಸ್ಥಾನ ವಿಶೇಷವಾಗಿ ಎಲ್ಲ ದೇವತೆಗಳು ನಿಂತುಕೊಂಡು ಮಾಡುವ ಕೆಲಸಕ್ಕೆ ಬಹಳ ಪ್ರಮುಖವಾದ ಆವಾಸವಾಗಿ ಭಗವಂತ ಅದನ್ನು ಆಯ್ದುಕೊಂಡಿದ್ದಾನೆ. ಅದರಿಂದಾಗಿ
ಇದಕ್ಕೆ, ಈ ಭೂಮಿಗೆ ಅಥವಾ ಈ ಶರೀರಕ್ಕೆ ಕ್ಷೇತ್ರ ಅಂತ ಹೆಸರು ಬಂತು. ಜೊತೆಗೆ ಕ್ಷಿಣೋತಿ ತ್ರಾತಿ ಚೈತತ್ ಅಥೋವಾ ಕ್ಷೇತ್ರ ಮುಚ್ಯತೆ. ಕ್ಷಿಣೋತಿ, ತಾನು ಕೊಡುತ್ತೆ. ಕ್ಷಿಣೋತಿ ಅಂದ್ರೆ ಕ್ಷಣು, ದಾನೆ ಅಥವಾ ಕ್ಷಣು, ವಸ್ತುವನ್ನ ಗ್ರಹಿಸುವಂಥದ್ದು ಅಥವಾ ಪಡೆಯುವಂಥದ್ದು. ಕ್ಷಿಣೋತಿ ತ್ರಾತಿ, ತ್ರಾತಿ ಅಂದ್ರೆ ರಕ್ಷಿಸುವಂಥದ್ದು, ಅದರಿಂದ ಇದಕ್ಕೆ ಕ್ಷೇತ್ರ ಅಂತ ಹೆಸರು. ಕ್ಷಿತಿಂ ಕೃತ್ವಾ ತ್ರಾತಿ, ಕ್ಷಿತಿ ಅಂದ್ರೆ ಕ್ಷಿ ನಿವಾಸೆ ಅಂತ ಧಾತು. ವಾಸವಾಗುವುದಕ್ಕೆ ಬೇಕಿರುವಂತಹ ಆಯಾ ಇಂದ್ರಿಯಗಳ ಸಮಸ್ತ ಬೆಳವಣಿಗೆ ಇರುವುದಿಲ್ಲ. ಅದರಿಂದಾಗಿ ಇಂದ್ರಿಯಗಳ ಸಮಸ್ತ ಸ್ಥಾನಮಾನ ದೇವತೆಗಳಿಗಾಗಿರ್ಬೋದು, ಇತರರು ಎಲ್ಲರಿಗೂ ಕೂಡ ಮನೆಯಾಗಿ ರಕ್ಷಣೆ ನೀಡುವಂಥದ್ದು ಇದೆ. ಆದ್ರಿಂದಾಗಿ ಭಗವಂತನ ಮನೆ ಆಯ್ತಲ್ವ, ಅಷ್ಟೇ ಅಲ್ಲ, ಉಳಿದ ದೇವತೆಗಳಿಗೂ ಕೂಡ ಆವಾಸ ಸ್ಥಾನ. ಉಳಿದ ಎಲ್ಲಾ ಪ್ರಾಣಿಗಳಿಗಿಂತಲೂ ಕೂಡ ಅತ್ಯಂತ ಹೆಚ್ಚು ಹಿತಕಾರಿಯಾಗುವಂತಹ ವಸ್ತು ಯಾವುದು ಅಂತಂದ್ರೆ ಪರಮಾತ್ಮನಿಗೆ ಈ ಕ್ಷೇತ್ರ. ಆದ್ರಿಂದ ಯಾವುದೇ ಶಬ್ದವನ್ನು ಕೂಡ ನಾವು ಗಮನಿಸಿದ್ರೆ ಅದರ ಹಿಂದೆ ಶಬ್ದದಲ್ಲೇ ಅದರ ಅರ್ಥ ತುಂಬಿದೆ. ಅಥೋ ಕ್ಷೇತ್ರಂ ಅಥೋವಾ ಕ್ಷೇತ್ರ ಮೀರಿತಂ, ಆ ಕಾರಣಕ್ಕಾಗಿ ಇದನ್ನ ಕ್ಷೇತ್ರ ಅಂತ ಕರೀತಾರೆ. ಹಿಂಸೆಗೆ ಒಳಪಡಿಸುತ್ತದೆ ಅನ್ನೋದು ಒಂದು ಅರ್ಥ. ಈ ಶರೀರ ಇರುವುದರಿಂದಲೇನೆ ದುಃಖ ಆದಿಗಳು ಉಂಟಾಗುವುದಕ್ಕೆ ಕಾರಣ. ಶರೀರ ಇಲ್ಲದೆ ಇದ್ರೆ ದುಃಖವೇ ಉಂಟಾಗ್ತಿರ್ಲಿಲ್ಲ. ಆದ್ರೆ ಹಾಗೆ ದುಃಖ ಅದು ಒಂದು ವೇಳೆ ಅವನಿಗೆ ಒಂದು ವ್ರತದ ರೂಪದಲ್ಲಿ ತಪಸ್ಸಾಗಿ ಬದಲಾದ್ರೆ ತ್ರಾತಿ, ಕ್ಷಿಣೋತಿ ಮತ್ತು ತ್ರಾತಿ ಅನ್ನೋದು ಹಿಂಸಾಯಾಮ್. ಏತಸ್ಮಾತ್ ಕ್ಷೀಣಮೇತೇನ ತ್ರಾತಮಿತ್ಯಥವಾ ಪುನಃ ಇಚ್ಛಾದ್ಯಾನಾಂ ಕ್ಷೇತ್ರನಾಮ್ನಾಂ ಇತಿ ನಾಮಾಂತರಂ ಕೃತಂ. ಏತಸ್ಮಾತ್, ಈ ಎಲ್ಲ ಕಾರಣಗಳಿಂದ ಕ್ಷೀಣಮೇತೇನ ತ್ರಾತಂ, ಬಹಳ ಕ್ಷೀಣನಾಗುವುದು ಅಂದ್ರೆ ದುರ್ಬಲನಾಗುವುದು. ಆದವನಿಂದಲೇನೆ ತ್ರಾಣಕ್ಕೆ ಅಂದ್ರೆ ನನ್ನನ್ನು ರಕ್ಷಿಸಿ ಅಂತ ಕೇಳುವುದಕ್ಕೆ ಸಾಧ್ಯ ಆಗುವುದು. ಭಗವಂತ ಅವನು ದುರ್ಬಲ ಅಲ್ಲ, ಆದ್ರಿಂದಾಗಿ ಅವನಿಗೆ ಈ ಎಟಮಾಲಜಿ ಪ್ರಕಾರ ಅರ್ಥವನ್ನು ಹೇಳಬೇಕು ಅಂತಿಲ್ಲ. ಕ್ಷೀಣಮೇತೇನ ತ್ರಾತಮಿಕ್ ಅಥವಾ ಪುನಃ, ಇವನು ಕ್ಷೀಣ ಅಂತ ಹೇಳನೆ ಅನ್ನೋದಕ್ಕಾಗಿಯೇ ಭಗವಂತ ತ್ರಾಣ ಕೊಡುವುದಕ್ಕಾಗಿ ಬಂದು ನೆಲೆಸಿದ ಜಾಗ. ಆದ್ರಿಂದಾಗಿ ಈ ಶರೀರಕ್ಕೆ ಕ್ಷೇತ್ರ ಅಂತ ಹೆಸರು ಬಂತು. ಭಗವಂತನಿಗೆ ಕ್ಷೇತ್ರ ಅಂತ ಹೆಸರು ಹೇಳಿದ್ರು, ಅವನಿಲ್ಲಿ ನೆಲೆಸಿದ್ದಾನೆ ಅನ್ನೋ ಕಾರಣಕ್ಕೇನೆ ಈ ಶರೀರಕ್ಕೆ ಕ್ಷೇತ್ರ ಅಂತ ಹೆಸರು ಬಂದದ್ದು. ಇಚ್ಛಾದ್ಯಾನಾಂ ಕ್ಷೇತ್ರನಾಮ್ನಾಂ ಅಪಿ ನಾಮಾಂತರಂ ಸ್ಮೃತಂ. ಇಚ್ಛಾದ್ಯಾನಾಂ ಹಿಂದೆ ಹೇಳಿದ್ರು, ಇಚ್ಛಾ, ಧೃತಿ, ಚೇತನ ಇವೆಲ್ಲವೂ ಕೂಡ ಎಲ್ಲಿ ಉಂಟಾಗುತ್ತೋ ಅವೆಲ್ಲ ಉಂಟಾಗುವ ಒಟ್ಟು ಸ್ವರೂಪವನ್ನ ಕ್ಷೇತ್ರ ಅನ್ನೋ ಇನ್ನೊಂದು ಹೆಸರಿನಿಂದ ಕರೀತಾರೆ. ಅಪಿ ನಾಮಾಂತರಂ ಸ್ಮೃತಂ. ವಿಕಾರ ಇತಿ ಯಸ್ಮಾತ್ ತೇ ವಿಶೇಷ ವಿಕೃತಿ ಸ್ಥಿತಾ ವಿಶೇಷಾತ್ ಕ್ರಿಯತೆ ಯಸ್ಮಾತ್ ವಿಕಾರಂ ಕಾರ್ಯಮಂತಿಮಂ. ವಿಕಾರ ಇತಿ ಯಸ್ಮಾತ್ ತೇ ಯಸ್ಮಾತ್ ವಿಕಾರಾಃ, ಈ ಎಲ್ಲವೂ ಕೂಡ ಯಾವ ಜಗತ್ತಿನ ಭೌತಿಕ ವಸ್ತುಗಳಿಂದ ವಿಕೃತಗಳು. ವಿಕಾರ ಅಂದ್ರೆ ಕೆಟ್ಟ ರೂಪ ಅಂತಾನೆ ಅರ್ಥ ಏನಲ್ಲ. ವಿಕಾರ ಅಂದ್ರೆ ಮೂಲ ಸ್ಥಿತಿಯಿಂದ ಬೇರೆ ಕಡೆಗೆ ವಾಲುವುದು ಅಂತ ಅರ್ಥ. ಅದರಿಂದಾಗಿ ಈ ಶರೀರದಲ್ಲಿರುವಂತದ್ದು ಎಲ್ಲವೂ ವಿಕಾರ ಅಂದ್ರೆ ಈ ಶರೀರದಲ್ಲಿ ಯಾವುದು ಮೂಲ ದ್ರವ್ಯ ಅಂತ ಇರುವುದಿಲ್ಲ, ಅದು ಬದಲಾವಣೆಯನ್ನು ಹೊಂದಿ ಇರುತ್ತೆ. ಹಾಗಾಗಿ ವಿಶೇಷ ವಿಕೃತಿ ಸ್ಥಿತಾ. ವಿಶೇಷ ವಿಕೃತಿ ಅಂತಂದ್ರೆ ಹೊಸ ರೀತಿಯಲ್ಲಿ ಶರೀರ ನಿರ್ಮಾಣ ಆಗುವುದಕ್ಕೆ ಕಾರಣವಾಗುವಂಥದ್ದು ಕ್ಷೇತ್ರ.
ಅನೇಕ ಪ್ರಾಣಿಗಳಿಗೆ ಅನೇಕ ರೀತಿಯ ಇಂದ್ರಿಯಗಳಿಂದ ಅನೇಕ ರೀತಿಯ ಲೌಕಿಕ ಫಲಗಳು ಸಿಗ್ತವೆ. ಎಲ್ಲ ಸಿಕ್ಕಿಯೂ ಕೂಡ ಲೋಕದ ಫಲಕ್ಕಿಂತ ಆಚೆಗೇನೋ ಇದೆ ಅನ್ನೋದಕ್ಕೆ ಅದು ಸಿಗದಂತೆ, ಆದ್ರೆ ಸಿಗುವುದಕ್ಕೆ ಬೇಕಿರುವ ದಾರಿಯನ್ನ ಹೂಡುವುದಕ್ಕೆ ಅನುಕೂಲವಾಗುವಂತೆ ವಿಕೃತಿಯನ್ನು ಹೊಂದುತ್ತಲ್ವಾ, ಅದು ಕ್ಷೇತ್ರದ ವಿಶೇಷತೆಯನ್ನು ಹೆಚ್ಚಿಸುತ್ತೆ. ವಿಶೇಷಾತ್ ಕ್ರಿಯತೆ ಯಸ್ಮಾತ್ ವಿಕಾರಂ ಕಾರ್ಯವಂತಿ ಅಂತಿಮಂ. ವಿಶೇಷಾತ್ ಕ್ರಿಯತೆ ಇತಿ ವಿಕಾರ. ಈ ಶಬ್ದದ ವಿಕಾರ ಶಬ್ದದ ಅರ್ಥ ಏನು? ಕೆಟ್ಟ ಆಕೃತಿ ಅಂತಲ್ಲ, ವಿಗತ ಆಕಾರ ಅಂತ ಏನರ್ಥ ಅಲ್ಲ, ಅಥವಾ ಕೆಟ್ಟದಾಗಿ ಹೆಸರು ಕರೆಯುವಂಥದ್ದು. ಕಾರ ಅಂತಂದ್ರೆ ಕರೆಯುವುದು, ಅಕಾರ ಇಕಾರ ಉಕಾರ ಅಂತ ನಾವು ಹೇಳ್ತೀವಲ್ಲ, ಅ ಅಂತ ಕರೆಯಲ್ಪಡುವಂಥದ್ದು ಅಕಾರ, ಇ ಅಂತ ಕರೆಯಲ್ಪಡುವಂಥದ್ದು ಇಕಾರ. ಆದ್ರೆ ವಿ ಅಂತ ಕರೆಯಲ್ಪಡುವಂಥದ್ದು ವಿಕಾರ. ವಿಕಾರವಿ ಅಂತಂದ್ರೆ ವಿಗತ, ನಾಶವಾಗುವಂಥದ್ದು ಅಂತ. ಹಾಗಲ್ಲ, ಇಲ್ಲಿ ವಿಶೇಷಾತ್ ಆಕ್ರಿಯತೆ, ಬೇರೆದ್ದಕ್ಕಿಂತ ಬಹಳ ವಿಭಿನ್ನವಾಗಿದೆ, ವಿಲಕ್ಷಣವಾಗಿದೆ, ವಿಶಿಷ್ಟವಾಗಿದೆ ಅನ್ನುವ ಕಾರಣಕ್ಕಾಗಿ ಈ ಜಗತ್ತಿಗೆ ಕಾರ್ಯ ಅಂತಿಮಂ ಕಾರ್ಯಂ. ಕ್ಷೇತ್ರ ಅಂದ್ರೆ ಏನು ಅಂದ್ರೆ ರಿಸಲ್ಟ್ ಬರುವುದಕ್ಕೆ ಬೇಕಿರುವಂತಹ ವೇದಿಕೆ. ಅಲ್ಲಿ ತನಕ ಹೊಟ್ಟೆಯಲ್ಲಿದ್ದಾಗ ಕೈ ಕಾಲು ಮೂಗು ಬಾಯಿ ಎಲ್ಲ ಬಂದಿದ್ರು ಕೂಡ ಅದರಿಂದ ಏನು ರಿಸಲ್ಟ್ ಪಡಿಲಿಕ್ಕೆ ಆಗುದಿಲ್ಲ. 1-2 ವರ್ಷ ಆಗಿ ಬೆಳೆದು ದೊಡ್ಡವನಾದ್ರೂ ಕೂಡ ಯಾವುದೇ ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸಲಿಲ್ಲ, ಆದ್ರಿಂದಾಗಿ ಇನ್ನು ಮಾತು ಬಂದಿಲ್ಲ ಅನ್ನುವ ಕಾರಣಕ್ಕಾಗಿ ಆ ಮಗುವಿನ ಆಂತರ ಬೆಳವಣಿಗೆ ಅಂತ ಅನ್ನೋದು, ಬಾಹ್ಯ ಬೆಳವಣಿಗೆ ಅಂತ ಅನ್ನೋದು ಕೂಡ ಅಸ್ಪಷ್ಟವೇ. ಎಂಟಾದಾಗ ಒಂದು ಹಂತಕ್ಕೆ ಬೌದ್ಧಿಕವಾಗಿಯೂ ಸ್ವಲ್ಪ ಹೇಳಿದ್ದನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರುತ್ತೆ, ದೈಹಿಕವಾಗಿಯೂ ತನ್ನ ಕೆಲಸವನ್ನ ತಾನು ಮಾಡಿಕೊಳ್ಳುವಷ್ಟು ಬೆಳವಣಿಗೆ ಇರುತ್ತೆ. ಈ ಕಾರಣಕ್ಕಾಗಿ ಅಲ್ಲಿ ತನಕ ಹಂತ ಹಂತವಾಗಿ ಮುಂದಿನ ಸಾಧನೆಗೆ ಅದೊಂದು ನೆಲೆಮನೆಯಾಗಿದೆ, ಬಿಟ್ರೆ ಸಾಧನೆ ಶುರುವಾಗುವುದಿಲ್ಲ. ಆದ್ರೆ ಅಂತಿಮವಾದ ಕಾರ್ಯ ಯಾವುದು ಅಂತಂದ್ರೆ ಮನುಷ್ಯ ಶರೀರ. ಇದಕ್ಕಿಂತ ಹಿಂದಿನ ಶರೀರದಲ್ಲಿ ಎಷ್ಟು ಬೆಳೆದ್ರು, ಎಷ್ಟು ಫಲವತ್ತಾದ ಪದಾರ್ಥಗಳನ್ನ ಫಸಲು ಬರುವಲ್ಲಿ ನಾವು ಜೋಡಿಸಿದ್ರು ಕೂಡ ಅದು ಅಂತಿಮ ಕಾರ್ಯವಾದ ವ್ಯವಸ್ಥೆಗೆ ಬೇಕಿರುವುದು ಆ ಶರೀರ ಮನುಷ್ಯ ಶರೀರ ಸಿಗುವ ತನಕವೂ ಕಷ್ಟ. ಹಾಗೆ ನೋಡಿದ್ರೆ ಉಳಿದ ಜೀವರಾಶಿಗೆ ಅದರದರ ಕರ್ಮವನ್ನು ಅನುಭವಿಸ್ಲಿಕ್ಕೆ ಆಯಾ ಇಂದ್ರಿಯಗಳು ಬೇಕಾದಷ್ಟು ಸಾಕು, ಮತ್ತು ಅನಿವಾರ್ಯವಾದ ಸ್ಥಿತಿಯಲ್ಲಿ ಆ ಕರ್ಮದಿಂದ ಅದಕ್ಕಿನ್ನು ದಾಟ್ಲಿಕ್ಕಿಲ್ಲ ಅಂದ್ರೆ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರುತ್ತೆ. ಆದ್ರೆ ಅಂತಿಮ ಕಾರ್ಯವಾಗುವುದು ಮನುಷ್ಯ ಶರೀರ ಬಂದಾಗ. ಈ ಶರೀರ ಅನ್ನೋದು ಕ್ಷೇತ್ರ, ಅದು ವಿಕಾರ, ವಿಶೇಷ ಕಾರ್ಯ. ವಿಗತಂ ಕರಣಂ ಚಾತ್ರ ಪುನರ್ನಾಶ ಮೃತೇಯತಃ. ವಿಗತಂ ಕರಣಂ ವಿಕಾರ, ವಿಗತಂ ಕರಣಂ ಅಂದ್ರೆ ಕರಣ ಅಂದ್ರೆ ಇಂದ್ರಿಯಗಳು. ಪುನರ್ನಾಶ ಮೃತೇಯತಃ, ಮತ್ತೆ ನಾಶ ಹೊಂದುವುದಕ್ಕೆ ಅರ್ಹವಾದಂತಹ ಕರಣಗಳನ್ನ, ಅಂದ್ರೆ ನಾಶ ಹೊಂದುವುದು ಅನ್ನುವುದೇ ವಿಗತ ಕರಣ. ಕಣ್ ಕೆಲಸ ಮಾಡದೇ ಇರುವುದು, ಕಿವಿ ಕೆಲಸ ಮಾಡದೇ ಇರುವುದು, ಮೂಗು ಕೆಲಸ ಮಾಡದೇ ಇರುವುದು, ದೇಹದಲ್ಲಿ ಒಳಗೆ ಎಲ್ಲ ಇಂದ್ರಿಯಗಳು ಜಖಮ್ ಆಗೋದು, ಇದೆಲ್ಲವೂ ಆಗುವುದು ಎಲ್ಲಿ ಅಂದ್ರೆ ಈ ಕ್ಷೇತ್ರದಲ್ಲೇ. ಹೊರಗೆ ಯಾವುದಕ್ಕೂ ಈ ರೀತಿಯ ಬದಲಾವಣೆಯಿಂದ ವಿಕಾರ ಇಲ್ಲ, ಅಥವಾ ಅದರಿಂದ ಅವನು ತನ್ನ ಈ ದುಸ್ಥಿತಿಗೆ ಕಾರಣ ತಾನೇ ಅಂತ ಅಳಬೇಕಾದ ಅಗತ್ಯವೂ ಇಲ್ಲ. ಅದು ಕೂಡ ಪರಮಾತ್ಮನದ್ದೇ ಒಂದು ಆಟದಲ್ಲಿ ಒಂದು ಭಾಗ. ತತ್ಸಂಬಂಧ ವಿಕಾರಾಖ್ಯ ಇಚ್ಛಾದ್ಯ ಅಭಿಮಾನಿನಃ. ಈ ಕಾರಣಕ್ಕಾಗಿಯೇನೆ ತಮ್ಮ ನಾಶವನ್ನು ತಾವು ಮಾಡಿಕೊಳ್ಳುವುದಿಲ್ಲ ಅನ್ನುವ ಕಾರಣಕ್ಕಾಗಿ ದೇವತೆಗಳು ಏನೇ ಭೌತಿಕವಾದ ಶರೀರಗಳಲ್ಲಿ ವಿಕಾರ ಉಂಟಾದ್ರೂ ಕೂಡ ಅವರವನ ಸ್ಥಿತಿ ಅಂತ ಅನ್ನೋದು ಅಂಟಿಕೊಳ್ಳುವುದಿಲ್ಲ, ಅಥವಾ ಬಿಟ್ಟು ಹೋಗುವಾಗ ಎಡವಟ್ಟು ಉಂಟಾಗುವುದಿಲ್ಲ. ಇಷ್ಟು ಈ ಇವತ್ತಿನ ಪಾಠದ ಅನುಸಂಧಾನವನ್ನು ಮಾಡಲಿಕ್ಕೆ ಬೇಕಾದ ವಿಷಯಗಳು ಬಂದವು. ನಾಳೆ ಮತ್ತೆ ಒಟ್ಟು 5 ಲೈನ್ ಆಯಿತು ಈ ಸಾಲಿನಲ್ಲಿ. ತತ್ಸಂಬಂಧ ವಿಕಾರಾಖ್ಯ ಇಚ್ಛಾದ್ಯ ಅಭಿಮಾನಿನ. ತತ್ಸಂಬಂಧ ಅಂತಂದ್ರೆ ಆ ಶರೀರದ ಸಂಬಂಧದಿಂದ ವಿಕಾರವೆನಿಸಿದ ಇಚ್ಛಾದಿಗಳಿಗೆ ಆ ದೇವತೆಗಳು ಅಭಿಮಾನಿಗಳಾಗಿರ್ತಾರೆ. ಅವರು ಅದೇ ಹೆಸರಿನಿಂದ ಗುರುತಿಸಲ್ಪಡ್ತಾರೆ ಕೂಡ. ಈಗ ಇಚ್ಛಾ ಅನ್ನುವ ಶಬ್ದ ಅದು ಉಳಿದ ದೇವತೆಗಳಲ್ಲೂ ಲಕ್ಷ್ಮಿಯ ವಿಶೇಷ ರೂಪಗಳಲ್ಲೂ ಕಾಣುವಂಥದ್ದಾದ್ರಿಂದ
ಆ ಕಾರ್ಯದಲ್ಲಿ ಭಗವಂತನ ಸನ್ನಿಧಾನ ಕ್ಷೇತ್ರ ರೂಪದಲ್ಲಿ, ಕ್ಷೇತ್ರದ ನಿಯಾಮಕ ಶಕ್ತಿಯಾಗಿ, ಕ್ಷೇತ್ರ ಅಂದ್ರೆ ಒಟ್ಟೀಗ ಹೊರಗಿನ ಶರೀರ ಅಂತ ಬ್ರಹ್ಮಾಂಡ ಅಂತ ಇಟ್ಕೊಂಡ್ರೂ ಅವನಿಗೆ ಶರೀರ, ಪ್ರತಿ ಪಿಂಡಾಂಡದ ಭಾಗವೂ ಕೂಡ ಬ್ರಹ್ಮಾಂಡದಲ್ಲಿ ರೆಪ್ಲಿಕಾ ಅಂತ ಇಟ್ಟುಕೊಂಡು ಯೋಚನೆ ಮಾಡಿದ್ರೆ ಅದು ಒಂದು ಶರೀರವೇ. ಶರೀರದಲ್ಲಿ ಇರುವ ಒಳತೋಟಿಗಳನ್ನು ಪರಿಹರಿಸಿ ಹೊರಗಿನ ಪ್ರಪಂಚದ ಜೊತೆಗೆ ಒಂದು ಕನೆಕ್ಟ್ ಉಂಟು ಮಾಡುವಂತಹ ಈ ಚಿಂತನೆ ಇನ್ನೂ 2-3 ಸರ್ತಿ ನಾವು ಈ ಭಾಗವನ್ನ, ಈ ಅಧ್ಯಾಯದ ಅಂದ್ರೆ ಒಟ್ಟು ಪ್ರಪಂಚ ಕ್ಷೇತ್ರ ಅಂದ್ರೆ ಏನು ಅಂತ ಹೇಳಿ ಹೊರಟದ್ದರ ವಿಮರ್ಶೆಯನ್ನು ಮಾಡಿದ್ರೆ ಇನ್ನಷ್ಟು ಸಂಗತಿಗಳು ಇದರಲ್ಲಿ ನಮಗೆ ದಕ್ತಾವೆ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಶ್ರೀಹರಿ ಪ್ರಿಯತಾಂ ಕೃಷ್ಣ ಅರ್ಪಣಮಸ್ತು. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾ ಕ್ಷೇಮಂ ನ ವಿಂದಂತಿ ವಿನಾಯಕ ತಸ್ಮೈ ಸುರಕರ್ಷಣ ಸೇವನ. ಶ್ರೀಕೃಷ್ಣಾಯ ನಮಃ.